ತೆಗಿಯೋದು. What is this? Oh, glory! ಬಲ್ದಾಕ ಇಲ್ಲಿ ಮುಡ್ಸಮ್ಮ. ಆಯ್ತು ಮುಡ್ಸು. ತೂಕನೇ ಇಲ್ವಲ್ಲಮ್ಮ. ಕಟ್ ಮಾಡ್ತಿದ್ಯಾ? ಪುಷ್ ನೀನ್ ಮಾಡ್ಬೇಕು ಬಾ. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನೋಡೋಣ. ಇವತ್ತು ಬೆಳಿಗ್ಗೆ ಮಗನ ಬೇಗ ಹೇಳಿಸ್ಬಿಟ್ಟು ಅವನಿಗೆ ಸ್ನಾನ ಮಾಡಿಸಿ ಸೂರ್ಯಗೆ ನಮಸ್ಕಾರ ಮಾಡಿಸ್ದೆ. ಇವತ್ತು ಅವನ ಬರ್ಡೇ ಇದೆ. ಸೊ ಅವನಿಗೆ ಇಷ್ಟ ಅಂತ ಬೆಳಿಗ್ಗೆನೆ ದೋಸೆ ಮಾಡಿ ಚಟ್ನಿ ಮಾಡಿ ಕೊಟ್ಟೆ. ಅವನ ಫೇವ್ರೆಟ್ ಇದು. ಸೊ ತಿಂದ. ಸ್ವಲ್ಪ ಮುನ್ಸ್ಕೊಂಡಿದ್ದಾನೆ. ಯಾಕೆ ಅಂದರೆ ಈ ಚಾಕ್ಲೇಟು ಮತ್ತು ಪೆನ್ಸಿಲ್ಗೋಸ್ಕರ ಕಿತ್ತಾಟ ಇಬ್ಬರದುವೆ. ಅವನೇ ಕೇಳಿದ್ದ ನನ್ನ ಬರ್ಡೇಗೆ ಚಾಕ್ಲೇಟು ಮತ್ತು ಪೆನ್ಸಿಲ್ನ ಕೊಡಿಸಿ ಫ್ರೆಂಡ್ಸ್ಗೆ ಕೊಡಬೇಕು ಅಂತ. ಸೊ ಅದಕ್ಕೆ ಇಷ್ಟು ತೊಗೊಂಡ್ವಿ. ಹಾಗೆ ಅವನ ಕ್ಲಾಸ್ಗೆ ಬಿಟ್ಟು ನಾನು ಹೊರಗಡೆ ಹೋಗಿ ಇವತ್ತು ಫುಡ್ ಮಾಡೋದಕ್ಕೆ ಅವನ ಬರ್ಡೇಗೆ ಅಂದ್ಬಿಟ್ಟು ತರಲಿಕ್ಕೆ ಅಂತ ಹೋಗಿದ್ದೆ. ಏನೇನು ತೊಗೊಬಂದೆ ಅಂತ ತೋರಿಸ್ತೀನಿ. ಅವನ ಬರ್ಡೇಗೆ ಕೇಕ್ ಮಾಡೋಣ ಮನೆಯಲ್ಲೇ ಅಂತೇಳಿ ಕೋಕೋ ಪೌಡರು ಮತ್ತು ಬೇಕಿಂಗ್ ಪೌಡರು, ಕಸ್ಟರ್ಡ್ ಪೌಡರ್ ಇದನ್ನೆಲ್ಲ ತೊಗೊಂಡು ಬಂದೆ. ಇನ್ನು ಮಕ್ಕಳು ಬರೋ ಅಷ್ಟರಲ್ಲಿ ಫುಡ್ಡೆಲ್ಲ ಮಾಡೋಣ ಅಂತೇಳಿ ಶುರು ಮಾಡಿಕೊಂಡೆ. ಕ್ಯಾರೆಟ್ ಜಾಮೂನ್ ಮಾಡೋಣ ಅಂತೇಳಿ ಈ ಥರ ಕಟ್ ಮಾಡಿಕೊಂಡೆ. ಆದರೆ ನಾನು ಮಿಕ್ಸಿಲಿ ಪೇಸ್ಟ್ ಮಾಡ್ಕೋಬೇಕು. ಈ ಥರ ಮಾಡಿದ್ರೆ ಅದು ಬೇಗ ಪೇಸ್ಟ್ ಮಾಡಲ್ಲ ಅಂತ ಹೇಳಿ ತುರ್ಕೊಂಬಿಡೋಣ ಅಂತೇಳಿ ಕ್ಯಾರೆಟ್ನ ತುರ್ಕೊಂಡೆ. ಜಾಸ್ತಿ ಏನು ಮಾಡೋದು ಬೇಡ, ಸ್ವಲ್ಪನೇ ಮಾಡೋಣ ಅಂತ ಸ್ವಲ್ಪನೇ ಮಾಡ್ತಾಯಿದ್ದೀನಿ. ಸ್ವೀಟ್ನ ಒಂದು 2-3 ಸಲ ಟ್ರೈ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಅದಕ್ಕೆ ನನ್ನ ಮಗನ ಬರ್ಡೇಗೆ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಈ ಕ್ಯಾರೆಟ್ ಅಂತೂ ತುಂಬಾ ಸ್ವೀಟ್ ಆಗಿತ್ತು. ಅದಕ್ಕೆ ತಿಂತಾಯಿದ್ದೀನಿ. ಎಷ್ಟು ಸ್ವೀಟ್ ಇತ್ತು ಅಂದರೆ ಒಳ್ಳೆ ಸ್ವೀಟ್ ಥರನೇ ಆ ಥರನೇ ಇತ್ತು. ಅದಕ್ಕೆ ತಿಂತಾಯಿದ್ದೆ. ಹಂಗೆ ತುರ್ಕೊಂಡಿರೋದಕ್ಕೆ 1 ಟೇಬಲ್ ಸ್ಪೂನ್ ಸಕ್ಕರೆ ಹಾಕಿ ಸ್ವಲ್ಪ ಹಾಲು ಹಾಕಿ ಇದನ್ನ ನುಣ್ಣಿಗೆ ಪೇಸ್ಟ್ ಮಾಡ್ಕೊಬೇಕು. ಈ ಸ್ವೀಟ್ ಅಂತೂ ತುಂಬಾ ಈಸಿಯಾಗಿ ಮಾಡ್ಬೋದು ಮತ್ತು ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಫಂಕ್ಷನ್ಗೆಲ್ಲ ಈ ಥರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಪೇಸ್ಟ್ ಮಾಡಿ ಆದಮೇಲೆ ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕಿ ಆ ಪೇಸ್ಟ್ನ ಇಲ್ಲಿಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಹೀಗೆ ಮಾಡ್ತಾ ಆಮೇಲೆ ಒಂದು ಸ್ವಲ್ಪ ರವೆ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಎಷ್ಟು ಸಕ್ಕರೆ ತೊಗೊಂಡಿದ್ದೆ ಅಷ್ಟೇ ರವೆ ತೊಗೊತಾ ಇದ್ದೀನಿ. ದೊಡ್ಡ ಕ್ಯಾರೆಟ್ 2 ತೊಗೊಂಡಿದ್ದೆ ನಾನು. ಅದಕ್ಕೆ ಇಷ್ಟೇ ಸಾಕು ಅಂತ ತೊಗೊಂಡಿದ್ದೀನಿ. ಮೆಜರ್ಮೆಂಟು ನೋಡ್ಕೊಳ್ಳಿ ಕರೆಕ್ಟಾಗಿ. ಹಾಗೆ ಅದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಲು ನೀವು ನೋಡಿಕೊಂಡು ಹಾಕೊಳ್ಳಿ, ಗೊತ್ತಾಗುತ್ತೆ ಅದಕ್ಕೆ. ಮಾಡ್ತಾ ಈ ಅದಕ್ಕೆ ಬಂದರೆ ಸಾಕು, ಉಂಡೆ ಕಟ್ಟೋ ಥರ. ಆಮೇಲೆ ಇಲ್ಲಿ ಹಾಲನ್ನ ಕಾಯಿಸ್ಕೊಂಡಿದ್ದೀನಿ. ಅದಕ್ಕೆ 1-2 ಸ್ಪೂನ್ ಹಾಲಿಗೆ 1 ಸ್ಪೂನ್ ಕಸ್ಟರ್ಡ್ ಪೌಡರ್ನ ಹಾಕಿ ಮಿಕ್ಸ್ ಮಾಡಿ, ಅಲ್ಲಿ ಹಾಲು ಕುದೀತಾ ಇತ್ತಲ್ಲ ಅಲ್ಲಿಗೆ ಹಾಕಿ ಈ ಥರ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಸ್ಪೂನ್ ಸಕ್ಕರೆ 1 ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಗಟ್ಟಿ ಬರಬೇಕು. ಒಂದು ಸ್ವಲ್ಪ ಹಾಲು ಅದಕ್ಕೆ ಬಂದರೆ ಸಾಕು. ಹಾಗೆ ಇಲ್ಲಿ ಉಂಡೆ ಕಟ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಲೈಟಾಗಿ ತುಪ್ಪ ಹಾಕ್ಕೊಂಡು ಈ ಥರ ಉಂಡೆ ಕಟ್ಕೊಳ್ಳಿ. ಇವಾಗ ಕಾಯಿಸಿಟ್ಕೊಂಡಿದ್ವಲ್ಲ ಹಾಲು ಮತ್ತು ಕಸ್ಟರ್ಡ್ ಪೌಡರ್ ಹಾಕ್ಕೊಂಡು ಅದನ್ನು ಇಲ್ಲಿಗೆ ಹಾಕ್ಕೊಳ್ಳಿ. ಮೇಲೆ ಡ್ರೈ ಫ್ರೂಟ್ಸ್ ಏನೇ ಇತ್ತು ಅಂದರೆ ಹಾಕ್ಕೊಳ್ಳಿ. ನಾನಿಲ್ಲಿ ಬರೀ ಬಾದಾಮಿ ಇತ್ತು, ಅದನ್ನು ಮಾತ್ರ ಹಾಕ್ಕೊತಾ ಇದ್ದೀನಿ. ಹಾಗೆ ಫುಡ್ ರೆಡಿ ಮಾಡ್ತಾಯಿದ್ದೆ. ನನ್ನ ಮಗನಿಗೆ ಒಂದು ಆನ್ಲೈನಲ್ಲಿ ಗಿಫ್ಟ್ನ ಬುಕ್ ಮಾಡಿದ್ದೆ. ಅದು ಬಂತು ಇವತ್ತೇನೆ. ಅದೇ ಖುಷಿ ಆಯಿತು, ಇವತ್ತೇ ಬಂತಲ್ಲ ಅಂತ. ಗಿಫ್ಟ್ ಪ್ಯಾಕ್ ಮಾಡಿಸೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಹೊರಗಡೆ ಹೋಗೋಕ್ಕೂ ಆಗಲಿಲ್ಲ. ಸೊ ಹಾಗೆ ಎತ್ತಿಡೋಣ, ಅವ್ರು ಬಂದಮೇಲೆ ಕೊಡೋಣ ಅಂತ ಎತ್ತಿಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಸ್ವೀಟ್ ಆದಮೇಲೆ ಮಶ್ರೂಮ್ ಬಿರಿಯಾನಿಗೆ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಕುಕ್ಕರ್ಗೆ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಒಂದೊಂದು ಇಡೀ
ತೊಗೊತಾ ಇದ್ದೀನಿ. ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು, ಹಾಗೆ ಒಂದು ಈರುಳ್ಳಿ ಸಣ್ಣದು, ಹಾಗೆ ಒಂದು ಟೊಮೆಟೊ ಚಿಕ್ಕದು, ಇಷ್ಟನ್ನು ನುಣ್ಣಿಗೆ ಪೇಸ್ಟ್ ಮಾಡಿಕೊಂಡು ಪಾತ್ರೆ ಇಲ್ಲ ಕುಕ್ಕರು ಯಾವ್ದಾದ್ರು ಇಟ್ಕೊಳ್ಳಿ. ದೊಡ್ಡ ಕುಕ್ಕರ್ ಇಲ್ಲ, ಅದಕ್ಕೆ ನಾನು ಇಲ್ಲಿ ಪಾತ್ರೆನೇ ಇಟ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ತುಪ್ಪ, ಎಣ್ಣೆ, ಹಾಲು, ಸ್ಪೈಸಸ್ನ ಹಾಕಿ ಫ್ರೈ ಮಾಡಿಕೊಂಡು ಒಂದು ದೊಪ್ಪು ಈರುಳ್ಳಿ ಹಾಕ್ಕೊಂಡು ಮೀಡಿಯಮ್ದು ನಾನು 2 ತೊಗೊಂಡಿದ್ದೀನಿ, ಅದನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ. ಈರುಳ್ಳಿ ಫ್ರೈ ಆದಮೇಲೆ ಬಟಾಣಿ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಮಶ್ರೂಮ್ನ ಹಾಕಿ ಫ್ರೈ ಮಾಡ್ಕೊಳ್ಳಿ. ನಾನು 2 ತೊಗೊಂಡು ಬನ್ನಿ, 2 ಪ್ಯಾಕ್ ಒಂದಿದ್ದೆ, ಆದರೆ ಅವರು ಒಂದೇ ಪ್ಯಾಕ್ ತಂದಿದ್ದಾರೆ. ಸೊ ಮಾಡೋಣ ಇದ್ರಲ್ಲಿ ಅಂತೇಳಿ ಮಾಡ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮಶ್ರೂಮ್ ಹಾಕಿದ್ಮೇಲೆ. ಆಮೇಲೆ ರುಬ್ಬಿಟ್ಟಿದ್ದ ಪೇಸ್ಟ್ನ ಹಾಕಿ ಹಸಿ ವಾಸನೆ ಹೋಗೋ ತನಕನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಥರ ಕಲರ್ ಚೇಂಜ್ ಆದಮೇಲೆ ಕಟ್ ಮಾಡಿ ಟೊಮೆಟೊ ಹಾಕ್ಕೊಳ್ಳಿ. ನಾನಿಲ್ಲಿ 2 ಟೊಮೆಟೊ ತೊಗೊಂಡಿದ್ದೀನಿ. ಹಾಗೆ ಅರಿಶಿನ ಪುಡಿ ಹಾಕಿ 1/4 ಸ್ಪೂನಷ್ಟು, 1/2 ಸ್ಪೂನಷ್ಟು ಧನಿಯಾ ಪೌಡರು, 3/4 ಸ್ಪೂನಷ್ಟು ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಇದಕ್ಕೆ ಮೇನು ಈ ಬಿರಿಯಾನಿ ಪೌಡರು, ನಾನಿಲ್ಲಿ 2 ಸ್ಪೂನಷ್ಟು ಬಿರಿಯಾನಿ ಪೌಡರ್ ಹಾಕ್ಕೊಂಡು 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನಾನು ಜಾಸ್ತಿ ಖಾರ ಏನು ಮಾಡ್ತಾ ಇಲ್ಲ, ಸ್ವಲ್ಪ ಲೈಟಾಗಿ ಖಾರ ಹಾಕ್ಕೊತಾ ಇದ್ದೀನಿ. ನೀವು ಬೇಕು ಅಂದರೆ ಖಾರ ಹಾಕ್ಕೊಳ್ಳಿ. ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆದಮೇಲೆ 1 ಲೋಟಕ್ಕೆ 2 ಲೋಟ ನೀರು ಅನ್ನೋ ಥರ ಹಾಕ್ಕೊಂಡು ಮೇಲೆ ಸ್ವಲ್ಪ ನಿಂಬೆಹಣ್ಣು ಹಿಂಡಿ, ಆಮೇಲೆ ಕುದಿ ಬಂದಮೇಲೆ ಅಕ್ಕಿ ಹಾಕ್ಕೊಬೇಕು. ನೆನೆಸಿದ್ದ ಅಕ್ಕಿನ ಅರ್ಧ ಗಂಟೆ ನೆನೆಸಿದ್ದೆ ನಾನು ಅಕ್ಕಿನ. ಆಮೇಲೆ ಕಸ್ತೂರಿ ಮೇಥಿ ಇದ್ದರೆ ಮೇಲೆ ಸ್ವಲ್ಪ ಈ ಥರ ಕ್ರಂಚ್ ಮಾಡಿ ಹಾಕ್ಕೊಂಡು ಪ್ಲೇಟ್ ಮುಚ್ಚಿ ಬೇಯಿಸಿದ್ರೆ ಮಶ್ರೂಮ್ ಬಿರಿಯಾನಿ ರೆಡಿ. ಚೆನ್ನಾಗಿ ಕಾಣಿಸ್ತಿದ್ಯಾ? ಇಲ್ಲಿ ನೋಡು, ಸೂಪರ್. ಪಪ್ಪ ಸರಿ ಮಾಡಿಕೊಡುತ್ತೆ, ಬಾ. ನೋಡಿ ಎಷ್ಟು ದೊಡ್ಡದಿದೆ ಶಾರ್ಟ್. ದೊಡ್ಡದಿದೆ ಅನಿಸ್ತಿಲ್ವಾ? ಅದಕ್ಕೆ ಇನ್ಸರ್ಟ್ ಮಾಡಿದ್ದು. ಓಕೆ, ಬಾ. ದೀಪ ಹಚ್ಬಿಡುವಂತೆ, ಬಾ ಈಗ. ಬಾಮ್ಮ. ಬಲ್ದಾಕ ಇಲ್ಲಿ ಮುಡ್ಸಮ್ಮ. ಆಯ್ತಾಯ್ತು, ಮುಡ್ಸು. ಓ What is this? Happy birthday, Pushan. What is this? Scissor ಕಡಿ. Open. What is this? Oh, glowing machine. See, this is machine. ಪೂಜೆ ಎಲ್ಲ ಮುಗಿಸಿದ್ಮೇಲೆ ಅವನಿಗೆ ಗಿಫ್ಟ್ ಕೊಟ್ವಿ. ನೋಡಿ ಖುಷಿ ಆದ. ಇದೇನಪ್ಪ ಮಕ್ಕಳಿಗೆ ಕಾಯಿಸ್ಕೊಡೋ ಪತಿ ಬೆಡ್ಶೀಟ್ ಕೊಡ್ಸಿದ್ದೀರಾ ಅಂತ ಅನ್ಕೋಬೇಡಿ. ಮಗಳ ಹತ್ರನೂ ಕೂಡ ಈ ಥರದೊಂದು ಬೆಡ್ಶೀಟ್ ಇದೆ, ಬಟ್ ಅದು ತುಂಬ ತಿಕ್ಕಿದೆ. ಅವನಿಗೆ ಇತ್ತೀಚೆಗೆ ಆ ಬೆಡ್ಶೀಟ್ ಮೇಲೆ ತುಂಬ ಕೇಳ್ತಿದ್ದ ಅವಳನ್ನ, ಬೇಕು ಬೇಕು ಅಂತ. ಅವಳು ಅಟ್ಯಾಚ್ಮೆಂಟ್ ಬೆಳೆಸ್ಕೊಬಿಟ್ಟಿದ್ದಾಳೆ ಆ ಬೆಡ್ಶೀಟ್ ಮೇಲೆ, ಅದರಿಂದ ಕೊಡ್ತಾನೆ ಇರಲಿಲ್ಲ. ಇಬ್ಬರು ಮಲ್ಕೊಳ್ಳೋ ಟೈಮ್ಗೆ ಕಿತ್ತಾಡೋರು, ನನಗೆ ಬೇಕು, ಅದಕ್ಕೋಸ್ಕರ ಬೆಡ್ಶೀಟೇ ಬುಕ್ ಮಾಡಿಬಿಟ್ವಿ.
ಇದು ಗ್ಲೋಯಿಂಗ್ ಬೆಡ್ಶೀಟು ತುಂಬ ಚೆನ್ನಾಗಿದೆ. ರೈಟ್‌ಗೊಂದು ಇದು 950 ಏನೋ ಸಮಥಿಂಗ್ ಇದೆ. ಕರೆಕ್ಟಾಗಿ ನೋಡಿಲ್ಲ, ನೋಡ್ಬಿಟ್ಟು ಹೇಳ್ತೀನಿ. ನೈಟ್ ಹೊತ್ತು ಇದು ಗ್ಲೋಯಿಂಗ್ ಅಂದರೆ ರೇಡಿಯಂ ಕಲರ್ಸ್ ಕಾಣಿಸುತ್ತೆ. ತಕ್ಷಣ ಏನು ಕಾಣಿಸ್ಲಿಲ್ಲ, ಒಂದು ಹಾಫ್ ಆನ್ ಅವರ್ ಆದಮೇಲೆ ಕಾಣಿಸುತ್ತಂತೆ. ಸೊ ಅದನ್ನ ಲೈಟ್ ಆನ್ ಮಾಡಿಬಿಟ್ಟು ಬೆಡ್ಶೀಟ್ನ ಈ ಥರ ಹಾಸಿಬಿಟ್ಟು ಹೋಗಬೇಕು. ಇವರು ಪದೇ ಪದೇ ಹಾಕಿ ಹಾಕಿ ನೋಡ್ತಾ ಇದ್ರು ಬರುತ್ತಾ ಅಂತ. ತುಂಬಾ ಸ್ಮೂತ್ ಇದೆ, ಕ್ವಾಲಿಟಿ ಅಂತೂ ಹೇಳಂಗೆ ಇಲ್ಲ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಸ್ಮೂತ್ ಇದೆ. ಅವನಿಗೆ ನಾನೆಲ್ಲಿ ಖುಷಿ ಪಡಲ್ವೇನೋ ಅಂತ ಅಂದ್ಕೊಂಡಿದ್ದೆ, ಸದ್ಯ ಖುಷಿ ಪಟ್ಟ. ಇಷ್ಟ ಆಯಿತು ಅವನಿಗೆ. ಹಾಗೆ ಓದಕ್ಕೆ ಕೂರಿಸ್ದೆ, ಸ್ವಲ್ಪ ಹೊತ್ತು ಓದಕ್ಕೊಳ್ಳಿ ಅಂತೇಳಿ. ಎಕ್ಸಾಮ್ ಇರೋದ್ರಿಂದ ಓದಕ್ಕೆ ಕೂರಿಸ್ದೇನೂ ಇರೋಕ್ಕಾಗಲ್ಲ. ಮಗನಂತೂ ಕೂತ್ಕೊ ಓದು ಅಂದರೆ ಓದ್ತಾನೆ ಇಲ್ಲ. ಯಾಕಂದರೆ ಬರ್ಡೇ ಅಲ್ವಾ, ಖುಷಿ ಇದೆ. ಆದರೆ ನಾವೇ ಸ್ವಲ್ಪ ಜೋರಾಗಿ ಮಾಡ್ತಾ ಇಲ್ಲ, ಯಾಕೆಂದರೆ ಎಕ್ಸಾಮ್ ಇರೋದೇ ರೀಸನ್ನು. ಅದಕ್ಕೋಸ್ಕರ ಸಿಂಪಲ್ಲಾಗಿ ಮಾಡ್ತಾ ಇದ್ದೀವಿ. What is this? ಯುವರ್ ಎಕ್ಸಾಮ್ ಆಲ್ ದ ಬೆಸ್ಟ್ ಅಂತ ಹೇಳಿದ್ದಾರೆ ಮ್ಯಾಮು. And this? ಎಕ್ಸಾಮ್ಗೆ ಆಲ್ ದ ಬೆಸ್ಟ್ ಅಂತ ಹೇಳಿದ್ದಾರೆ ಮ್ಯಾಮ್. No. ಬರೀಮ್ಮ ಬೇಗ ಮುಗಿಸಮ್ಮ, ಕೇಕ್ ಕಟ್ ಮಾಡುವ. ಖುಷ್ ಮಗನ ಬರ್ಡೇಗೆ ಏನೆಲ್ಲ ಫುಡ್ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಇಷ್ಟೊತ್ತು ಇದನ್ನೆಲ್ಲ ಮಾಡಿಟ್ಟಾಯಿತು. ಸ್ವಲ್ಪ ಕಸ್ಟರ್ಡ್ ಫ್ರೂಟು, ಜಾಮೂನು, ಮಶ್ರೂಮ್ ಬಿರಿಯಾನಿ, ಅದ್ರ ಜೊತೆಗೆ ಮೊಸರು ಬಜ್ಜಿ. ಕೇಕ್ ಮಾಡೋಣ ಅಂದ್ಕೊಂಡೆ, ಆದರೆ ಬೇಡ ನಾನೇ ತರ್ತೀನಿ ಅಂತ ಮಾವನ ಮಗಳು ಹೇಳಿದ್ಲು. ಸೊ ಅದಕ್ಕೆ ನಾನು ಕೇಕ್ ಮಾಡೋದನ್ನ ಕ್ಯಾನ್ಸಲ್ ಮಾಡಿದೆ. ಸೊ ಅವಳು ತರ್ತಾಳೆ, ನಾನು ಮಾಡ್ತೀನಿ ಬೇಡ ಅಂತೇಳ್ಬಿಟ್ಟು ಅವಳು ತಂದಿದ್ದ ಕೇಕ್ನ ಇಲ್ಲಿ ಕಟ್ ಮಾಡಿಸ್ತಾ ಇದ್ದೀನಿ. ಸ್ವಲ್ಪ ಬೇರೆ ಥರನೇ ಮಾಡೋಣ ಅಂತ ಪ್ಲ್ಯಾನ್ ಇತ್ತು, ಆದರೆ ಎಕ್ಸಾಮ್ ಇರೋದ್ರಿಂದ ಈ ಥರ ಸಿಂಪಲಾಗಿ ಮಾಡಿದ್ದಾಯಿತು. ಸೊ ಇವಾಗ ಕೇಕ್ ಕಟ್ ಮಾಡಿ ವಿಶ್ ಮಾಡಬೇಕು ನನ್ನ ಮಗನಿಗೆ. ಪುಷ್ ನೀನ್ ಮಾಡ್ಬೇಕು, ಬಾ ಕಟ್ ಮಾಡು, ಕೇಕ್ ಕಟ್ ಮಾಡು ಅಂದ್ರೆ ತೆಗಿಯಾ ನೀನಲ್ಲ, ಅದು ಪುಷ್ ಮಾಡ್ಬೇಕು. ಕುತ್ಕೋ ಮಗನೆ ಪುಷ್ ಕುತ್ಕೋ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಹ್ಯಾವ್ ಯು ಪುಷನ್, ಹ್ಯಾಪಿ ಬರ್ಡೇ ಟು ಯು. ಅವಳಿಗೆ ತಿನ್ಸು ನೀನು ಅಕ್ಕಗೆ. ಕೇಕ್ ಕಟ್ ಮಾಡಿ ತಿಂದು ಇವಾಗ ಊಟಕ್ಕೆ ಕುತ್ಕೊಂಡಿದ್ವಿ. ಮಾವನ ಮಗಳು ಹೋಗ್ಬೇಕಿತ್ತು, ಅವಳು ಪಿ ಜಿಲಿರೋದ್ರಿಂದ ಅದಕ್ಕೆ ಬೇಗನೆ ಕುತ್ಕೊಂಡು ಊಟ ತಿನ್ಕೊಂಡ್ಬಿಟ್ವಿ. ಸೊ ಇದಾಗಿತ್ತು ನನ್ನ ಮಗನ ಬರ್ಡೇ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ವ್ಲಾಗ್ನಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.